ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುಆತ್ಮಕತ್ ವಿಷ್ಣೋರ್ವ್ಯಸ್ತ ಸಮಸ್ತ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ಪ್ರಥಮಸ್ಕಂದ 18ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಋಷಯಃ ಊಚುಃ ಸೂತಜೀವ ಸಮಾಸೌಮ್ಯ ಶಾಶ್ವತೀರ್ವಿಷದಂ ಯಶಃ ಯಸ್ತ್ವಂ ಶಂಸಸಿ ಕೃಷ್ಣಸ್ಯ ಮರ್ತ್ಯಾನಾಂ ಅಮೃತಂ ಹೀನಃ. ಅಂದರೆ ಶೌನಕಾದ ಋಷಿಗಳು ಪ್ರಶ್ನೆ ಮಾಡಿದರು, ಆ ಪರೀಕ್ಷಿತ್ ರಾಜ ಕಲಿಯನ್ನು ನಿಗ್ರಹ ಮಾಡಿದ ವಿಚಾರವನ್ನು ವಿಸ್ತಾರವಾಗಿ ಹೇಳಿ ಹಾಗೆ ಅಂತ. ಅಷ್ಟು ವಿಚಾರವನ್ನು ಸೂತಾಚಾರ್ಯರು ಹೇಳಿ ಮುಂದೆ ಇನ್ನೇನು ಕೇಳಬೇಕು ಅಂತ ಕೇಳಿದಾಗ ಶೌನಕಾದ ಋಷಿಗಳು ಸೂತಾಚಾರ್ಯರನ್ನ ಹೊಗಳುತ್ತಾರೆ. ಸೂತ ಜೀವ ಸಮಾಸೌಮ್ಯ ಶಾಶ್ವತೀ, 100 ವರ್ಷ ನೀವು ದೀರ್ಘಾಯುಷಿಗಳಾಗಿ ನೀವು ಬದುಕಬೇಕು. ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾರೆ. ಯಸ್ತ್ವಂ ಶಂಸಸಿ ಕೃಷ್ಣಸ್ಯ, ನೀವು ಕೃಷ್ಣನ ಮಹಿಮೆಯನ್ನು ಅದ್ಭುತವಾಗಿ ನೀವು ಕೊಂಡಾಡ್ತಾ ಇದ್ದೀರಾ, ನನಗೆ ಕೇಳಿ ಸಂತೋಷ ಆಗ್ತದೆ. ಮರ್ತ್ಯಾನಾಂ ಅಮೃತಂ ಹೀನಃ, ಮರಣಶೀಲರಾದ ಈ ಮನುಷ್ಯರಿಗೆ ಅಮೃತಪಾನ ಮಾಡಿದಂಗೆ ಇದೆ. ಅದಕ್ಕೆ ಹರಿಕಥಾಮೃತ ಅಂತ ಹೇಳ್ತಾರೆ ಅದನ್ನು. ಅದು ಪರಮಾತ್ಮನ ಕತೆ, ಅದು ಅಮೃತ, ಅದು ನಮಗೆ ಅಮೃತಪಾನ ಮಾಡಿದಂಗಿದೆ ಅಂತ ಶೌನಕಾದಿ ಋಷಿಗಳು ಹೇಳ್ತಾರೆ. ಕರ್ಮಣ್ಯಸ್ಮಿನ್ನನಾಶ್ವಾಸ್ಯೆ ಧೂಮ್ರಾತ್ಮನಾಂ ಭವಾನ್ ಆಪಾಯಯತಿ ಗೋವಿಂದ ಪಾದ ಪದ್ಮಾಸಭಂ ಮಧು. ಯಾಕೆ ಈ ರೀತಿಯಾಗಿ ಆಶೀರ್ವಾದ ಮಾಡಿದರು ಎಂಬ ಅದಕ್ಕೆ ಇನ್ನೊಂದು ಕಾರಣವನ್ನು ಕೂಡ ಹೇಳ್ತಾರೆ. ಅಸ್ಮಿನ್ ಕರ್ಮಣಿ ಅಂದರೆ ಶೌನಕಾದಿಗಳು ದೀರ್ಘಕಾಲ ಸತ್ರವನ್ನು ಮಾಡ್ತಾ ಇದ್ದಾರೆ. ಆ ಸತ್ರ ಕಾಲದಲ್ಲಿ ಜ್ಞಾನಯಜ್ಞ ಆಗಬೇಕಾಗಿತ್ತು. ಆಗ ಸೂತಾಚಾರ್ಯರು ಬಂದದ್ದು ಅವರಿಗೆ ತುಂಬ ಅನುಕೂಲ ಆಯಿತು. ಅನಾಶ್ವಾಸಿ ಅವಿಶ್ವಸನೀಯೇ ವೈಗುಣ್ಯ ಬಾಹುಲ್ಯೇನ ಫಲನಿಶ್ಚಯಾಭಾವಾತ್. ನಾವು ನೋಡಿದರೆ ಈ ಹೋಮಕುಂಡದಲ್ಲಿ ತುಪ್ಪವನ್ನು ಹಾಕ್ತಾ ಏನೋ ಹೋಮ ಅಂತ ಮಾಡ್ತಾ ಇದ್ದೀವಿ, ಆದರೆ ಇದರ ಫಲ ಸಿಗ್ತದೋ ಸಿಗಲ್ವೋ ಅಂತ ಗೊತ್ತಿಲ್ಲ ನಮಗೆ. ಯಾಕೆ? ಕರ್ಮ ಮಾಡಿದಾಗ ಅದು ಸರಿಯಾಗಿ ಮಾಡಬೇಕು, ಮಂತ್ರಗಳು ಸರಿಯಾಗಿ ಇರಬೇಕು, ಪದಾರ್ಥಗಳು ಶುದ್ಧವಾಗಿರಬೇಕು, ಸ್ಥಳ ಶುದ್ಧಿ ಇರಬೇಕು. ಇಷ್ಟೆಲ್ಲ ಮಾಡಿದರೆ ಆ ಯಜ್ಞ ಸಫಲವಾಗ್ತದೆ. ಆದರೆ ಅದರಿಂದ ಶೌನಕಾದಿಗಳು ಹೇಳ್ತಾರೆ, ನಾವಿಷ್ಟೆಲ್ಲ ಮಾಡಿದರೂ ಕೂಡ ಫಲ ನಿಶ್ಚಯ ಅಭಾವ, ಖಂಡಿತ ನಮಗೆ ಫಲ ಸಿಗ್ತದೆ, ಅನುಗ್ರಹ ಜ್ಞಾನಭಕ್ತಿ ವೈರಾಗ್ಯಗಳು ಸಿಗ್ತದೆ ಅಂತ ಹೇಳಿಕ್ ಬರೋದಿಲ್ಲ. ಆದರೆ ನೀವು ಮಾಡತಕ್ಕ ಈ ಒಂದು ಪರಮಾತ್ಮನ ಕಥಾಶ್ರವಣ ಇದೆ ನೋಡಿ, ಅದು ನಿಯಮೇನ ಫಲ ಕೊಟ್ಟೇ ಕೊಡ್ತದೆ. ನಾವು ಮಾಡಿದ ಯಜ್ಞ ಫಲ ಕೊಡ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ಹೇಳತಕ್ಕ ಈ ಕೃಷ್ಣನ ಕತೆ ಅದು ನಮಗೆ ಅಮೃತವನ್ನು ಕೊಡುತ್ತದೆ, ಅನುಗ್ರಹವನ್ನು, ಜ್ಞಾನ ಭಕ್ತಿ ಎಲ್ಲವನ್ನು ಕೊಡುತ್ತದೆ ಅಂತ ಅರ್ಥ. ತುಲಯಾಮ ಲಭೇನಾಪಿ ನ ಸ್ವರ್ಗಂ ನಾ ಪುನರ್ಭವಂ ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಯಾವುದನ್ನು ಕೂಡ ನಾವು ಚೂರು ಕೂಡ ಬಯಸೋದಿಲ್ಲ. ಸ್ವರ್ಗ ಬೇಡ, ಮೋಕ್ಷ ಬೇಡ, ಯಾವುದು ಬೇಡ, ಪರಮಾತ್ಮನ ಕಥಾಶ್ರವಣ ಮಾಡ್ಕೊಂಡು ಇದ್ಬಿಟ್ರೆ ಸಾಕು ನಾವು ಹಾಗೆ ಅಂತ. ಭಗವತ್ ಸಂಗಿ ಸಂಗಸ್ಯ, ಪರಮಾತ್ಮನ ಸಂಘ ಮಾಡುವವರ ಸಂಘ. ದಾಸರು ಹೇಳ್ತಾರೆ ನೋಡಿ, ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ. ಪರಮಾತ್ಮನ ಸಂಘ ಮಾಡುವವರ ಸಂಘ ನಮಗೆ ಸಿಕ್ಕಿಬಿಟ್ರೆ ಸಾಕು. ಮರ್ತ್ಯಾನಾಂ ಕಿಮುತಾಶಿಷಃ, ಮನುಷ್ಯರಿಗೆ ಅಷ್ಟು ಸಿಕ್ಕಿಬಿಟ್ರೆ ಸಾಕು. ಇನ್ನು ಮನುಷ್ಯರಿಗೆ ಈ ಪಾಡು ಅಂದರೆ ಇನ್ನು ರಾಜಾದಿಗಳಿಗೆ ಸಿಕ್ಕಿದ್ರೆ ಎಂಥ ಒಂದು ದೊಡ್ಡ ಭಾಗ್ಯ ಅದು ಅಂತ. ಕೋ ನಾಮ ತೃಪ್ಯೇತ್ ರಸವಿತ್ ಕಥಾಯಾಂ ಮಹತ್ತಮೈಕಾಂತ ಪರಾಯಣಸ್ಯ ನಾಂತಂ ಗುಣಾನಾಂ ಅಗುಣಸ್ಯ ಜಗ್ಮುರ್ ಯೋಗೇಶ್ವರಾಯೇ ಭವಪಾದ್ಮ ಮುಖ್ಯಾಃ. ಕೋ ನಾಮ ತೃಪ್ಯೇತ್, ಅಂತಹ ಪರಮಾತ್ಮನ ಕಥೆ ಅದು ಅಮೃತ, ಅದನ್ನು ಪಾನ ಮಾಡ್ತಾ ಇದ್ದೀವಿ, ನಮಗೆ ಸಾಕು ಅಂತ ಅನಿಸೋದೇ ಇಲ್ಲ ಅಂತ. ಒಂದು ಕಥೆ ಆದ ಮೇಲೆ ಇನ್ನೊಂದು, ಮತ್ಸ್ಯ ಆದ ಮೇಲೆ ಕೂರ್ಮ, ಕೂರ್ಮ ಆದ ಮೇಲೆ ವರಾಹ, ವರಾಹ ಆದ ಮೇಲೆ ನರಸಿಂಹ,
ಈ ರೀತಿಯಾಗಿ ಕಥೆಗಳನ್ನು ನೀವು ಹೇಳ್ತಾನೆ ಇರ್ರಿ ಅಂತ. ನಾವು ಅಮೃತಪಾನ ಮಾಡಿದಂಗೆ ನಮಗೆ ತುಂಬ ಆನಂದ ಆಗ್ತದೆ ಅಂತ. ಅಂತಹ ಪರಮಾತ್ಮನನ್ನ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಆಶ್ರಯವನ್ನು ಪಡೆದಿದ್ದಾರೆ. ಬ್ರಹ್ಮರುದ್ರಾದಿ ಸಕಲ ದೇವತೆಗಳಿಗೂ ಕೂಡ ಆಶ್ರಯೀಭೂತನಾದವ ಕೃಷ್ಣ ಪರಮಾತ್ಮ. ಅಂತಹ ಕೃಷ್ಣನ ಪರಮಾತ್ಮ ಸಾಕು ಅಂತ ಅನಿಸ್ತದ? ಅನಿಸೋದಿಲ್ಲ. ನಾಂತಂ ಗುಣಾನಾಂ, ಪರಮಾತ್ಮನ ಗುಣಗಳಿಗೆ ಕೊನೆಯಿಲ್ಲ. ಪರಮಾತ್ಮ ಅನಂತ ಗುಣಪೂರ್ಣನಾಗಿದ್ದಾನೆ. ಎಷ್ಟು ಕೇಳಿದರೂ ಸಮುದ್ರದ ನೀರು ಎಷ್ಟು ತೆಗೆದರೂ ಮತ್ತಷ್ಟು ಬರುವಂತೆ ಪರಮಾತ್ಮನ ಗುಣಗಳು ತೆಗೆದಷ್ಟು ಬರ್ತಾನೇ ಇರುತ್ತದೆ. ಅಂತಹ ಗುಣಗಳನ್ನು ಬ್ರಹ್ಮಾದಿ ದೇವತೆಗಳು, ಲಕ್ಷ್ಮೀ ಬ್ರಹ್ಮ ಮುಂತಾದ ದೊಡ್ಡ ದೊಡ್ಡ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ತಥೋ ಭವಾನ್ಮೈ ಭಗವತ್ಪ್ರಧಾನೋ ಮಹತ್ತಮೈಕಾಂತಪರಾಯಣಸ್ಯ ಹರೇರುದಾರಂ ಚರಿತಂ ವಿಶುದ್ಧಂ ಶುಶ್ರೂಷತಾಂ ನೋ ವಿತನೋತು ವಿದ್ವನ್. ಅದರಿಂದ ನಮಗಿನ್ನೂ ಅಲಂಬುದ್ಧಿ ಬಂದಿಲ್ಲ, ಸಾಕು ಅಂತ ಅನಿಸಿಲ್ಲ. ನಮಗೆ ನೋಡಿ, ಒಂದು ಸ್ವಲ್ಪ ಹೊತ್ತು ಹೇಳಿದ ಕೂಡಲೇ ಸಾಕಪ್ಪ ಈ ಕತೆ ಹಾಗೆ ಅಂತ ಅನಿಸ್ಬಿಡ್ಬೋದು. ಕೆಲವರಿಗೆ ಅಂತೂ ಅನಿಸ್ಬೋದು, ಗೊತ್ತಿಲ್ಲ. ಆದರೆ ಆ ಜ್ಞಾನಿಗಳಿಗೆ ಆ ಥರ ಇರೋದಿಲ್ಲ ಅಂತ. ನಮಗಂತೂ ಪಾಠ ಎಲ್ಲ ಹೇಳುವಾಗ ಯಾವಾಗಪ್ಪ ಪಾಠ ಮುಗಿಯೋದು ಅಂತ ಇರೋದು. ಗಡಿಯಾರ ನೋಡ್ತಾ ಕೂತಿರ್ತೀವಿ, ಯಾಕೆ ಊಟಕ್ಕೆ ಬಿಡೋರು ಹಾಗೆ ಅಂತ. ಆ ಥರ ಪರಿಸ್ಥಿತಿ ನಮ್ಮದು. ಅಂದರೆ ಆಸಕ್ತಿಯಿಂದ ಮಾಡೋದು ಬೇರೆ, ಕೂತು ಏನೋ ಮಾಡಬೇಕು ಅಂತ ಮಾಡೋದು ಬೇರೆ, ವ್ಯತ್ಯಾಸ ಇದೆ ನೋಡಿ. ದೊಡ್ಡವರು ಅದಕ್ಕೆ ಏನು ಮಾಡಿದರೂ ಕೂಡ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ಅದರಿಂದ ಭಗವತ್ ಪ್ರಧಾನ ಸರ್ವ ವ್ಯಾಪಾರೇಶು ಉದ್ದೇಶ್ಯ ಅಂತ ಬರೀತಾರೆ. ಏನೇ ಕೆಲಸ ಮಾಡಿರಿ ಅದರ ಉದ್ದೇಶ ಯಾರು? ಪರಮಾತ್ಮನೇ. ಒಂದು ಅಡಿಗೆ ಮಾಡಿದ್ದೀವಿ, ದೇವರೇ ಉದ್ದೇಶ, ದೇವರಿಗಾಗಿ ಅಡಿಗೆ, ಬೇರೆ ಯಾರಿಗೂ ಅಲ್ಲ. ಈ ರೀತಿಯಾಗಿ ಅಂತಹ ಅದ್ಭುತವಾದ ಪರಮಾತ್ಮ, ಅವನ ಚರಿತ್ರೆ ಅದು ಅದ್ಭುತ, ವಿಶುದ್ಧ, ಭಾರಿ ಶುದ್ಧವಾದದ್ದು, ನಿರ್ಮಲವಾದದ್ದು, ನಮ್ಮ ಮನಸ್ಸಿನ ಕೊಳೆಯನ್ನು ತೆಗೆದಾಕತಕ್ಕದ್ದು. ಶುಶ್ರೂಷತಾಮ್ನೋ ವಿತನೋತು, ನಿಮ್ಮನ್ನು ಸೇವೆ ಮಾಡುವ ನಮಗೆ ಇನ್ನಷ್ಟು, ಪರಮಾತ್ಮನ ಸೇವೆ ಮಾಡತಕ್ಕ ನಮಗೆ ಇನ್ನಷ್ಟು ಆ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಹಾಗೆ ಅಂತ ಹೇಳ್ತಾರೆ. ತನ್ನಃ ಪರಂ ಪುಣ್ಯಂ ಅಸಂವೃತಾರ್ಥಂ ಆಖ್ಯಾನಮತ್ಯದ್ಭುತ ಯೋಗನಿಷ್ಠಂ ಆಖ್ಯಾಹ್ಯನಂತ ಚರಿತೋಪಪನ್ನಂ ಪಾರೀಕ್ಷಿತಂ ಭಾಗವತಾಭಿರಾಮಂ. ಆ ಭಾಗವತ ಪುರಾಣ, ಅದೇನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದ್ರಲ್ವಾ, ಅದು ಭಾಗವತ ಆಖ್ಯಾನ. ಅದನ್ನು ನಮಗೆ ಹೇಳಿ. ನೋಡಿ, ಇಲ್ಲಿಂದ ಭಾಗವತ ಶುರು. ಇಲ್ಲಿ ತನಕ ಮತ್ತೆ ನಾವು ಓದಿದ್ದೇನೋ 1ನೇ ಸ್ಕಂದ ಆಲ್ಮೋಸ್ಟ್ ಮುಗಿತಾ ಬಂತು, ಇನ್ನೂ 2 ಅಧ್ಯಾಯ ಇದೆ ಅಷ್ಟೆ. ಇಷ್ಟು ತನಕ ಆದದ್ದು ಪೀಠಿಕೆ. ಪರೀಕ್ಷಿತ ರಾಜ ಅಂದರೆ ಯಾರು? ಮಹಾಭಾರತ ಯುದ್ಧ, ಮಹಾಭಾರತದಲ್ಲಿ ಪಾಂಡವರು ಹುಟ್ಟಿದ್ರಿಂದ ಆ ಪಾಂಡವರ ಯುದ್ಧ ತನಕ ಹೇಳ್ತಾರೆ. ಇನ್ನು ಪಾಂಡವರು ಸ್ವರ್ಗಕ್ಕೆ ಹೋದ ತನಕ ಹೇಳ್ತಾರೆ. ಭಾಗವತ ಪಾಂಡವರು ಸ್ವರ್ಗಕ್ಕೆ ಹೋದ ಮೇಲೆ ಆ ಹೋದ ಪ್ರಸಂಗವನ್ನು ಹೇಳಿ, ಹೋದ ಮೇಲೆ ಏನಾಯಿತು, ಪರೀಕ್ಷಿತ ರಾಜ ಭಾಗವತವನ್ನು ಹೇಗೆ ಕೇಳಿದ ಹಾಗೆ ಅಂತ ಭಾಗವತವನ್ನು ಇನ್ನು ಶುಕಾಚಾರ್ಯರಂತೂ ಬಂದೇ ಇಲ್ಲ ನೋಡಿ. ಈ 1ನೇ ಅಧ್ಯಾಯದಲ್ಲಿ ಶುಕಾಚಾರ್ಯರ ಆಗಮನ ಆಗ್ಲಿಕ್ಕಿದೆ ಅಷ್ಟೆ, ಇನ್ನು ಭಾಗವತ ಮುಂದೆ ಶುರು ಮಾಡ್ಲಿಕ್ಕಿದೆ. ಈಗ ಶೌನಕಾದಿಗಳು ಕೇಳ್ತಾರೆ, ಅದೇನದು ಭಾಗವತ, ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಏನು ಉಪದೇಶ ಮಾಡಿದರು ಅದನ್ನು ವಿಸ್ತಾರವಾಗಿ ನಮಗೆ ಹೇಳಿ ಹಾಗೆ ಅಂತ. ಸಭೈ ಮಹಾಭಾಗವತ ಪರೀಕ್ಷಿತ ಏನಾಪವರ್ಗಾಖ್ಯಂ ಅದಭ್ರುಬುದ್ಧಿಭಿಃ ಶ್ರುತೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರಧ್ವಜ ಪಾದ ಮೂಲಂ. ಯಾವ ಭಾಗವತವನ್ನು ಕೇಳಿ ಶುಕಾಚಾರ್ಯರ ಬಾಯಿಯಿಂದ ಪರಮ ಪವಿತ್ರವಾದ ಪರಮಾತ್ಮನ ಪಾದಮೂಲವನ್ನು ಸೇರಿದ ಪರೀಕ್ಷಿತ ರಾಜ, ಆ ಭಾಗವತವನ್ನ ನಮಗೆ ಉಪದೇಶ ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೂತೋವಾಚ. ಇಷ್ಟು ಮಾತುಗಳನ್ನು ಕೇಳಿ ಸೂತಾಚಾರ್ಯರು ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ, ಅಹೋ ವಯಂ ಜನ್ಮ ಭೃತೋ ಮಹಾತ್ಮನ್ ವೃದ್ಧಾನುವೃತ್ಯಾಪಿ ವಿಲೋಮ ಜಾತಾಃ ದೌಷ್ಕುಲ್ಯಮಾಧಿಂ ವಿಧುನೋತಿ ಶೀಘ್ರಂ ಮಹತ್ತಮಾನಾಂ ಅಭಿಧಾನ ಯೋಗಃ ಕುತಃ ಪುನರ್ಗೃಣತೋ ನಾಮ ತಸ್ಯ ಮಹತ್ತಮೈಕಾಂತಪರಾಯಣಸ್ಯ ಯೋನಂತಶಕ್ತಿರ್ಭಗವಾನನಂತೋ ಮಹದ್ಗುಣತ್ವಾದ್ಯಂ ಅನಂತಮಾಹುಃ. ಅಹೋ ವಯಂ ಜನ್ಮ ಪ್ರಭೃತಃ. ಶೌನಕಾದಿ ಋಷಿಗಳೇ, ನಾವು ಜಾತ್ಯ ಭಾರಿ ನೀಚರು, ನೀಚ ಕುಲದಲ್ಲಿ ಹುಟ್ಟಿದವರು, ಸೂತರು ಹೇಳುವ ಮಾತು. ಆದರೆ ನಮಗೂ ಕೂಡ ಇಂಥ ಒಂದು
ಮಾತನ್ನು ಕೇಳಬೇಕು ಅಂದರೆ ಅದು ನಮ್ಮ ಗುರುಗಳಾದ ಶುಕಾಚಾರ್ಯರ ಒಂದು ಅನುಗ್ರಹ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಕೇಳಿದಾಗ ಸೂತಾಚಾರ್ಯರು ಅಲ್ಲಿ ಇದ್ದರು. ಅದರಿಂದ ಶೌನಕಾದಿಗಳು ಕೇಳುವಾಗ ಸೂತಾಚಾರ್ಯರಿಂದ ಹೇಳಿಕ್ಕಾಯ್ತು. ಜಾತ್ಯ ನಾವು ಬ್ರಾಹ್ಮಣರಲ್ಲ, ಬೇರೆ ಕೆಳಗಿನ ಕುಲದವರು ಆಗಿದ್ದರೂ ಕೂಡ ಆ ಶುಕಾಚಾರ್ಯರ ಒಂದು ಅನುಗ್ರಹ ನಮ್ಮ ಮೇಲೆ ಇದ್ದದ್ದರಿಂದ ಈ ರೀತಿಯಾಗಿ ಒಂದು 2 ಗೌರವ ನಮಗೆ ಸಿಗ್ತದೆ ಹಾಗೆ ಅಂತ. ದೌಷ್ಕುಲ್ಯ ಮಾಧ್ಯಂ ದುಷ್ಕಲತ್ವ ನಿಮಿತ್ತಂ ಮನಃಪೀಡಾಂ ಉಪನಯತಿ. ದುಷ್ಕುಲದಲ್ಲಿ ಹುಟ್ಟಿದವರು ಹಾಗೆಂಬ ಒಂದು ಬೇಸರ ದೂರ ಮಾಡುತ್ತದೆ. ಇಂಥ ಭಾಗವತಾದಿ ಗುರುಗಳು ನಮಗೇನು ಉಪದೇಶ ಮಾಡಿದರೂ ಅದು ನಮ್ಮನ್ನ ನೀಚ ಕುಲದಲ್ಲಿ ಇದ್ದರೂ ಪರವಾಗಿಲ್ಲ, ಆ ದುಃಖ ನಮಗೆ ತಂದುಕೊಡದಂತೆ ಮಾಡುತ್ತದೆ ಅಂತ. ಅದರಿಂದ ಯಾವ ಕುಲದಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ, ಪರಮಾತ್ಮನ ವಿಚಾರ ಅವರಿಗೆ ಆದರೆ ಅವರು ಸಜ್ಜನರು ಅಂತ ಭಾವಿಸಬೇಕು. ಇದು ಶಾಸ್ತ್ರ ಕೊಡುವ ನಿರ್ಣಯ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಶೀಘ್ರಂ ಮಹತ್ತಮಾನಾಂ ಅಭಿಧಾನ ಯೋಗ ಪರೀಕ್ಷಿತಾದೀನಾಂ ವೈಷ್ಣವಾನಾಂ ಅಭಿಧಾನ ಯೋಗ. ಈ ಪರೀಕ್ಷಿತರಾಜನ ಚರಿತ್ರೆಯನ್ನು ಕೇಳುವುದರಿಂದಲೇ ನಮಗೆ ಪಾವನ ಅಂತ ಅನಿಸ್ಬಿಡ್ತೀವಿ. ಅವರು ಯಾರು? ಪರಮಾತ್ಮನ ಭಕ್ತರು. ಪರಮಾತ್ಮನ ಭಕ್ತರನ್ನ ಕಥೆಯನ್ನು ಕೇಳಿ ಇಷ್ಟೊತ್ತು ಹೇಳಿ ಬಂದದ್ದು ಪರಮಾತ್ಮನ ಭಕ್ತರ ಕಥೆ ಅಷ್ಟೇ. ಇನ್ನು ಮತ್ಸ್ಯ ಕೂರ್ಮ ಯಾವ ಕಥೆಯಲ್ಲಿ ಬಂದಿಲ್ಲ, ಎಲ್ಲ ಮುಂದಿನ ಅಧ್ಯಾಯಗಳಲ್ಲಿ ಸ್ಕಂದಗಳಲ್ಲಿ ಬರ್ಲಿಕ್ಕಿರೋದು. ಇಲ್ಲಿ ತನಕ ನಾವು ಕೇಳಿ ಬಂದದ್ದು ಪರೀಕ್ಷಿತ ರಾಜನ ಕತೆ, ಪಾಂಡವರ ಕತೆ, ಪರೀಕ್ಷಿತ ರಾಜರ ಕತೆ. ವಿಷ್ಣು ಭಕ್ತರ ಕಥೆಯೇ ಹೀಗೆ ಇದ್ದರೆ ಮನಸ್ಸಿಗೆ ಆನಂದವನ್ನು ತಂದುಕೊಟ್ಟು ನಿರ್ಮಲವನ್ನು ಮಾಡುತ್ತದೆ ಅಂದರೆ, ಇನ್ನು ಪರಮಾತ್ಮನ ಕಥೆಯನ್ನು ಕೇಳಿದರೆ ಎಷ್ಟು ಪಾವಿತ್ರ್ಯತೆ ಬರಲಿಕ್ಕಿಲ್ಲ, ಎಷ್ಟು ಆನಂದ ಆಗಲಿಕ್ಕಿಲ್ಲ ಹಾಗೆ ಅಂತ ಸೂತಾಚಾರ್ಯರು ಹೇಳ್ತಾರೆ. ಇನ್ನು ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಮಹಾ ಆನಂದ ಆಗ್ತದೆ. ಹಾಗಿರುವಾಗ ಪರಮಾತ್ಮನ ಕಥೆಯನ್ನು ಕೇಳೋದು, ಪರಮಾತ್ಮನ ಚರಿತ್ರೆಗಳು, ವಿಷ್ಣು ಭಕ್ತರ ಕತೆ, ವಿಷ್ಣುವಿನ ಕತೆ, ಇದನ್ನು ಕೇಳೋದು ಅದು ದೊಡ್ಡ ಭಾಗ್ಯ ಇದು ಅಂತ. ಮಹತ್ತಮೈಕಾಂತ ಪರಾಯಣಸ್ಯ ಯೋನಂತ ಶಕ್ತಿ. ಪರಮಾತ್ಮ ಬ್ರಹ್ಮರುದ್ರಾದಿಗಳಿಂದ ಸೇವಿತನಾದವ, ಅನಂತ ಶಕ್ತಿ, ಅನಂತ ಗುಣಪೂರ್ಣನಾದವ, ಅನಂತ ಶಕ್ತಿ ಉಳ್ಳವ ಅಂತ ಪರಮಾತ್ಮನ ನಾಮಸ್ಮರಣೆ ನಮಗೆ ದೊಡ್ಡ ಭಾಗ್ಯ. ಹಾಗಿರುವಾಗ ಅವನ ಚರಿತ್ರೆಯನ್ನು ಹೇಳೋದು ಭಾಗವತ ಅಂದರೆ ಅದೇ. ವಿಷ್ಣುವಿನ ಚರಿತ್ರೆಯೂ ಇದೆ, ಆ ವೈಷ್ಣವರ ಚರಿತ್ರೆಯೂ ಅಲ್ಲಿ ಬರುತ್ತದೆ. ಮಹದ್ಗುಣತ್ವಾದ್ಯಂ ಅನಂತಮಾಹುಹು. ದೇಶದಿಂದ ಕಾಲದಿಂದ ಅವನು ಪೂರ್ಣನಾಗಿದ್ದಾನೆ, ಅದರಿಂದ ಅವನನ್ನ ಅನಂತ ಅಂತ ಕರೀತಾರೆ. ಅಂತ ಇಲ್ಲ, ಅನಂತೋ ದೇಶತಃ ಕಾಲತಶ್ಚ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಏತಾವತಾಲಂ ನನು ಸೂಚಿತೇನ ಗುಣೈರಸಾಮ್ಯೇ ಅನತಿಶಾಯಿನೇಸ್ಯ ಹಿತ್ವೇತರಾಂ ಪ್ರಾರ್ಥಯತೋ ವಿಭೂತಿರ್ಯಸ್ಯಾಂಗ್ರಿರೇಣುಂ ಜುಷತೆ ಅನಭೀಪ್ಸೋಃ. ಪರಮಾತ್ಮನನ್ನ ಮಹತ್ತಮೇಕಾಂತ ಪರಾಯಣತ್ವಂ ಅಂತ ಹೇಳ್ತಾರೆ. ಅಂದರೆ ಲಕ್ಷ್ಮಿಯಿಂದ ಶುರು ಮಾಡಿ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಅಂತ ಭಾವಿಸಿ ಪೂಜೆ ಮಾಡತಕ್ಕ ಅಂಥ ಸರ್ವೋತ್ತಮನಾದವ ಪರಮಾತ್ಮ. ಅದರಲ್ಲಿ ಆ ಪರಮಾತ್ಮನ ಮಹಿಮೆ ಹೇಳಿದ್ದು ಸ್ವಲ್ಪನೇ, ನಮ್ಮಂಥವರು ಬಿಡಿ. ಲಕ್ಷ್ಮೀದೇವಿ ಸಮುದ್ರ ಮಥನ ಆಯಿತು. ಸಮುದ್ರ ಮಥನ ಆದಾಗ ಆವಿರ್ಭಾವವನ್ನು ಪಡೀತಾಳೆ. ಸಮುದ್ರದಿಂದ ಎದ್ದು ಬರ್ತಾಳೆ ಲಕ್ಷ್ಮೀದೇವಿ. ಬಂದಾಗ ಏನು ಮಾಡಿದರು? ಹಿತ್ವೇತರಾಂ, ಬ್ರಹ್ಮಾದಿ ಸಕಲ ದೇವತೆಗಳನ್ನು ಕೂಡ ಬಿಟ್ಟು ಯಾರು ಕೊರಳಲ್ಲಿ ಮಾಲೆ ಹಾಕಿದ್ರು? ಅಜಿತನಾಮಕ ಪರಮಾತ್ಮನ ಕೊರಳಲ್ಲಿ ಮಾಲೆ ಹಾಕ್ತಾಳೆ. ಪರಮಾತ್ಮನ ಕೊರಳಿಗೆ ಮಾಲೆ ಹಾಕ್ತಾಳೆ ಲಕ್ಷ್ಮಿ. ಆಗ ಆ ಸಂದರ್ಭದಲ್ಲಿ ಬ್ರಹ್ಮ, ರುದ್ರ, ಯಮ ಇವರೇ ಮೊದಲಾದ ಎಲ್ಲ ದೇವತೆಗಳಲ್ಲಿ ಇದ್ದರು, ಅಸುರರೂ ಇದ್ದರು. ಅವರಲ್ಲಿ ಇರತಕ್ಕ ದೋಷಗಳನ್ನೆಲ್ಲ ಹೇಳಿ ಇವರೆಲ್ಲರಲ್ಲೂ ದೋಷ ಇದೆ, ಅದರಿಂದ ಇವರು ಯಾರು ಬೇಡ, ದೋಷ ಇಲ್ಲದ ಏಕೈಕ ವ್ಯಕ್ತಿ ಅಂದರೆ ಯಾರು? ಪರಮಾತ್ಮನೇ ಅಂತ ಆಲೋಚನೆ ಮಾಡಿ ಪರಮಾತ್ಮನ ಕೊರಳಿಗೆ ಮಾಲೆಯನ್ನ ಹಾಕಿದರು ಅಂತ ನಾವು ಕೇಳ್ತೀವಿ. ಯಸ್ಯಾಂಗ್ರಿರೇಣಂ ಜುಷತೆ ಅನಭೀಪ್ಸೋಹೋ. ಅಂತಹ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀದೇವಿಯ ಅನುಗ್ರಹವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ಲಕ್ಷ್ಮಿ ನೋಡಿದರೆ ಪರಮಾತ್ಮನ ಕೊರಳಿಗೆ ಹುಡುಕಿ ಹುಡುಕಿ ಮಾಲೆಯನ್ನ ಹಾಕ್ತಾರೆ. ಅಷ್ಟು ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮನ ಕಥೆಯನ್ನ ಹೇಳೋದು ಕೇಳೋದು ನಿಮ್ಮ ಭಾಗ್ಯ ಅಂತ ನಾವು ಭಾವಿಸಬೇಕು ಅಂತ ಸೂತಾಚಾರ್ಯರು ಹೇಳ್ತಾರೆ.
ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.